ತಜ್ಞರ ಸಮಿತಿ ಬೇಕಿದೆ. ತಜ್ಞರ ಸಮಿತಿ ಮಾಡೇ ಇಲ್ಲ. ಶಿಕ್ಷಣ ಇಲಾಖೆಗೆ ಒಂದು ಗೈಡ್ಲೈನೇ ಇಲ್ಲ. ಒಂದು ತಜ್ಞರ ಸಮಿತಿ ಇರಬೇಕು. ಆ ತಜ್ಞರ ಸಮಿತಿನಲ್ಲಿ ಎಜುಕೇಷನಲ್ ಎಕ್ಸ್ಪರ್ಟ್ಸ್ ಮತ್ತು ಮಕ್ಕಳು ತಾಯಂದಿರು ಓಕೆ ಮೆಂಟಲಿ ಸೆಟ್ ಮಾಡಬೇಕು. ಅವ್ರು ಚಿಕ್ಕ ಮಕ್ಕಳಿಗೆ ಅವ್ರಿಗೆಲ್ಲರೂ ಮನೋರೋಗವೇನೇನೋ ಇರ್ತವೆ. ಅವ್ರಿಗೆ ಮಾನಸಿಕವಾಗಿ ಏನೆಲ್ಲ ಆದ ಎಕ್ಸ್ಪರ್ಟ್ ಬೇಕು. ಮೇಯ್ನಾಗಿ ಒಂದು ಮಗುವಿನ ಮಾನಸಿಕ ತುಮಲಗಳನ್ನು ಅರ್ಥೈಸಿ ಆಡಳಿತ ಮಾಡಬೇಕಲ್ಲಿ. ಭಾಳ ಇಂಪಾರ್ಟೆಂಟ್. ಬಿಕಾಸ್ ಆ ಮಗು ಈ ದೇಶದ ಪ್ರಜೆಯಾಗಿ ಬೆಳೀತಾನೆ. ಅವನ ಉನ್ನತ ಪ್ರಜೆ ಮಾಡುವಂಥದ್ದು ಶಾಲಾ ಶಿಕ್ಷಣ ಭಾಳ ದೊಡ್ಡ ವಿಚಾರ. ಶಾಲಾ ಶಿಕ್ಷಣ ಅಂತ ಹೆಸರು ಕೊಟ್ಟವರೇ ನಾವು. ಸ್ಕೂಲ್ ಎಜುಕೇಷನ್ ಟಿಲ್ 1 to 12 ಸ್ಕೂಲ್ ಎಜುಕೇಷನ್. ಈಗ ಅದೆಲ್ಲ ಪೂರ ಹಾಳಾಗೋಗಿದೆ. ಕಡೆ ಈ ಮಂತ್ರಿಗಳು ಸುಳ್ಳಿನ ಕಂತೆ, ನೈತಿಕತೆಯೇ ಇಲ್ಲ. ದರ್ ಇಸ್ ನೋ ಮಾರಲ್. ಆ ಮಂತ್ರಿಗೆ ಮೊರ್ಯಾಲಿಟಿನೇ ಇಲ್ಲ ರೀ. ಹಂಗಾಗ್ಬಿಟ್ಟಿದೆ ಕತೆ. ಏನಪ್ಪ ಮಾಡೋಣ? ಇನ್ನು ಏನೇನಪ್ಪ ಕಾಣೆ ಹೋಗತ್ತಾಗಿ. ಹಾಗಾಗಿ ಇರಲಿ, ಅವರು ಭೇಟಿ ಮಾಡಲಿ, ಸಾಹಿತಿಗಳನ್ನ ಭೇಟಿ ಮಾಡಬೇಕು ನಿಜ. ಯಾಕೆಂತಂದರೆ ನಾನು ಎಜುಕೇಷನ್ ಮಿನಿಸ್ಟ್ರಿದಾಗ ನಮ್ಮ ಪಕ್ಕದಲ್ಲೇ ಕನ್ನಡ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಯಾರು ಬರ್ಗೋರಿದ್ರು. ನಾನೇ ಅವ್ರ ಆಫೀಸ್ಗೆ ಹೋಗಿ ಕೂತ್ಕೊಂಡು ಅವ್ರು ಸರ್ ನೀವು ಮಿನಿಸ್ಟ್ರಿ ಇದ್ದೀರಿ ಸರ್, ನನ್ನ ಆಫೀಸಿಗೆ ಯಾರು ಅಲ್ಲೇ ಕೂತ್ಕೊಂಡು ಚರ್ಚೆ ಮಾಡ್ತಾಯಿತ್ತು. ಎಸ್ ಹೌದು, 5ನೇ ಕ್ಲಾಸ್ ತನಕ ನಮ್ಮ ಭಾಷೆ ಮಕ್ಕಳಿಗೆ ಕನ್ನಡದಲ್ಲೇ ಇರಲಿ, ಬಟ್ ಇಂಗ್ಲೀಷಿನ ಒಂದು ಭಾಷೆಯಾಗಿ ಕಳಿಸಿ ಮಕ್ಕಳಿಗೆ. ಕನ್ನಡ ಮೀಡಿಯಮಲ್ಲೇ 5ನೇ ತರಗತಿ ತನಕ ಆಗಬೇಕು. ಸುಪ್ರೀಂ ಕೋರ್ಟ್ ಜಸ್ಟಿಸ್ ಆಗಿದೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿದೆ ಇದಕ್ಕೆ. ಬಟ್ ನೀವು ಅಲ್ಲಿ ತನಕ ಮಕ್ಕಳಿಗೆ ಒಂದು ಭಾಷೆಯಾಗಿ ಇಂಗ್ಲೀಷ್ ಕಲಿಸ್ತಾ ಹೋಗ್ಬೇಕು. ಇದನ್ನು ಅವಾಗಲೇ ತೀರ್ಮಾನ ತಗೊಂಡು ಇವರೆಲ್ಲ ಇಂಗ್ಲೀಷಲ್ಲೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮ ಮಂತ್ರಿಗಳು ಎಲ್ಲ ಇಂಗ್ಲೀಷಲ್ಲೇ ನಾನು ಮಾಡ್ತೀನಿ. ಮತ್ತು ನಗೆ ಪಾಟೀಲ್ 6ನೇ ತರಗತಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ರೆಡಿ ಮಾಡ್ತಾನಂತೆ. 6ನೇ ತರಗತಿಯಿಂದಲೇ. ಪಾಪ ಪಾಪ ಪಾಪ. ಆಮೇಲೆ KPS ಶಾಲೆಗಳು, ಕರ್ನಾಟಕ ಪಬ್ಲಿಕ್ ಸರ್ವ್ ಏನಪ್ಪ ಅದು ಈಗ KPS ಶಾಲೆಗಳು. ಹಾಗಾಗಿ ಇದು 6ನೇ ಗ್ಯಾರಂಟಿ ಆಫ್ ದಿ ಗೌರ್ನಮೆಂಟ್. ದ 6th ಗ್ಯಾರಂಟಿ ಆಫ್ ದ ಗೌರ್ನಮೆಂಟ್ ಈಸ್ ಸ್ಕೂಲ್ ಎಜುಕೇಷನ್ನ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಬರೀ ಸುಳ್ಳಿನ ಕಂತೆ ಬರೆದು ಕೊಟ್ಟಿದ್ದಾರೆ. ಮತ್ತು ಯಾವುದೇ ಮಾರ್ಗದರ್ಶನ ಇಲ್ಲ, ಯಾವುದೇ ಮಾರ್ಗದರ್ಶನ ಯಾರಿಗೂ ಇಲ್ಲ, ತಜ್ಞರ ಸಮಿತಿ ಇಲ್ಲ, ಇವೆಲ್ಲ ಆಗಬೇಕು. ಹಾಗಾಗಿ ನಾನು ಮುಖ್ಯಮಂತ್ರಿಗಳನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯಮಾಡಿ ಶಾಲಾ ಶಿಕ್ಷಣದ ಬಗ್ಗೆ ಅಭಿಮಾನವುಳ್ಳ, ಕನ್ನಡದ ಬಗ್ಗೆ ಅಭಿಮಾನವುಳ್ಳ ಒಬ್ಬ ಶಾಸಕರನ್ನು ಮಂತ್ರಿ ಮಾಡಿ, ಸ್ಕೂಲ್ ಎಜುಕೇಷನ್ ಮಿನಿಸ್ಟರ್ ಮಾಡಿ. ದಯವಿಟ್ಟು ಇದನ್ನು ತೆಗೀರಿ. ಇವ್ರನ್ನ ಯಾರು ಮಧು ಬಂಗಾರಪ್ಪನವ್ರನ್ನ ಬದಲಾವಣೆ ಮಾಡಿ ಅವ್ರಿಗೆ ಯಾವುದೋ ಇನ್ನೂ ಒಳ್ಳೆ ಪೋರ್ಟ್ಫೋಲಿಯೋ ಕೊಡಿ, ಕೊಡಿ. ಅವರೇ ಹೇಳ್ತಾರೆ ನಾನು PUC ಫೇಲ್ ಅಂತ. PUC ಫೇಲ್ ಆಗಿರೋರೊಬ್ಬರು ಈ ರಾಜ್ಯದ ಶಿಕ್ಷಣ ಮಂತ್ರಿಗಳೇ. ಈ ರಾಜ್ಯದ ಶಿಕ್ಷಣ ಮಂತ್ರಿಗಳು ಇದು ಯಾವ ರಾಜ್ಯದಲ್ಲೂ ಇದೆಯೋ ಏನೋ ಕಾರಣಪ್ಪ ಈ ಥರದ್ದು. ನೋ. ಹಾಗಾಗಿ ನಾನು ಈ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಯಾರಿಗೆ, ನಮ್ಮ ಮುಖ್ಯಮಂತ್ರಿಗಳಿಗೆ ದಯಮಾಡಿ ನಮ್ಮ ರಾಜ್ಯದ ಶಾಲಾ ಶಿಕ್ಷಣವನ್ನು
ಈ ಶಾಲಾ ಶಿಕ್ಷಣ ಮಂತ್ರಿಯನ್ನು ಬದಲಾಯಿಸಿ ಆ ಜಾಗಕ್ಕೆ ಒಬ್ಬ ಒಳ್ಳೆಯವನ್ನ, ಕಲ್ತಿರೋವನ್ನ, ಗೊತ್ತಿರೋವನ್ನ, ತಮಗೆ ಗೊತ್ತಿರ್ತದೆ ಯಾರ್ಯಾರೇನಂತ, ಅವನ ತಕ್ಷಣ ನೀವು ಶಫಲ್ ಆದಾಗ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ.